ನಮಸ್ಕಾರ. ಈಗ ನಾವು ನಾಳೆಗೆ ಮಾರ್ಕೆಟ್ ಯಾವ ತರ ಬಿಹೇವ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಸ್ವಲ್ಪ ಸ್ಟಡಿ ಮಾಡೋಣ. ಈಗ ನಾವಿರೋದು ನಿಫ್ಟಿ 75 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ. ಓಕೆ, ಸೊ ನಾವು ಈಗ ನಿನ್ನೆ ಆಗಿರೋ ಹಾಯನ್ನ ಎಕ್ಸ್ ಇರಬಹುದು ಇಲ್ಲ ವೇವ್ 3 ಇರಬಹುದು ಅಂತ ಎರಡು ಆಪ್ಷನ್ ಇಟ್ಕೊಂಡು ಮೂವ್ ಆಗ್ತಾ ಇದೀವಿ. ಓಕೆ, ಬಟ್ ಈಗ ನನಗೇನನ್ಸುತ್ತೆ, ಇದು ನೆಕ್ಸ್ಟ್ 2 ಡೇಸ್ ಅಂದ್ರೆ 6th ಫೆಬ್ರವರಿವರೆಗೆ ಮಾರ್ಕೆಟ್ ಇದೇ ರೇಂಜ್ ಅಲ್ಲಿ ಇರುತ್ತೆ. ಈ ರೇಂಜ್ ಮೀರಿ ಮೇಲೆ ಹೋಗಲ್ಲ, ಅಂದ್ರೆ ಸ್ವಲ್ಪ ಕೆಳಗಡೆ ಬರೋದಿಲ್ಲ. ಬಟ್ ಈ ಏನಿದೆಯಲ್ವಾ ಎಕ್ಸ್ ಟಾಪ್ ಏನಿದೆಯಲ್ವಾ, ಇದನ್ನ ಮೀರಿ ಮೇಲ್ಗಡೆ ಹೋಗೋ ಚಾನ್ಸಸ್ ಕಡಿಮೆ ಇದೆ. ಯಾಕೆ ಅಂತಂದ್ರೆ ಅಪಾರ್ಟ್ ಫ್ರಮ್ ಅಂದ್ರೆ ಈ ಇಲಿಯಟ್ ವೇವ್ ನ ಬಿಟ್ಟು ಸ್ವಲ್ಪ ನಾವು ಥಿಂಕ್ ಮಾಡಿದ್ರೆ, ಇಲ್ಲಿ ನೋಡಿ ಸ್ಟ್ರಾಂಗ್ ಸೆಲ್ಲರ್ಸ್ ಕೂತಿದ್ದಾರೆ ಇಲ್ಲಿ. ಓಕೆ, 3 ಟೈಮ್ಸ್ ಮಾರ್ಕೆಟ್ ಟ್ರೈ ಮಾಡಿದೆ ಈ ಝೋನ್ ನ ಬ್ರೇಕ್ ಮಾಡಿ ಮೇಲ್ಗಡೆ ಹೋಗ್ಲಿಕ್ಕೆ, ಬಟ್ 3 ಸಲನೂ ಸಹ ಮಾರ್ಕೆಟ್ ಫೇಲ್ ಆಗಿದೆ. ಅಂದ್ರೆ ಮಾರ್ಕೆಟ್ ಲೈಫ್ ಟೈಮ್ ಹೈಗೆ ಹೋದ್ರೆ ಸೆಲ್ಲರ್ಸು ಆಕ್ಟಿವೇಟ್ ಆಗ್ಬಿಡ್ತಾರೆ. ಓಕೆ, ಸೊ ಹಾಗಿದ್ದಾಗೆ ಈ ಝೋನ್ ಏನಿದೆ ಈಗ ಅಂದ್ರೆ 26,300 ಟು 26,350 ಏನ್ ಝೋನ್ ಇದೆ, ಅದು ಸ್ವಲ್ಪ ಬ್ರೇಕ್ ಆಗೋದು ನನಗೆ ಸ್ವಲ್ಪ ಕಷ್ಟ ಅನಿಸ್ತಾ ಇದೆ. ಓಕೆ, ಒಂದು ಪಾಯಿಂಟ್. ಎರಡನೇ ಪಾಯಿಂಟ್, ನಾವಿದನ್ನ ಎಕ್ಸ್ ಇಲ್ಲ 5 ಅಂದ್ರೆ ಇದು ಇಂಪಲ್ಸೇ ಇದೆ, ಇನ್ನು ಇಲ್ಲಿಗೆ 4 ಮುಗಿಸ್ಕೊಂಡು 5ಗೆ ಹೋಗತ್ತೆ ಅಂತ ನೀವು ಕನ್ಸಿಡರ್ ಮಾಡಿರೋ ಸಹ ಇದನ್ನ 15 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ನೀವು ನೋಡಿದ್ರೆ, ಓಕೆ, 1 2 3. ಓಕೆ, ಸೊ 3 ಇದ್ರೆ ಕೆಳಗಡೆ ನಾವು ಏನಂತ ಟ್ರೀಟ್ ಮಾಡ್ತೀರಾ, ಇದನ್ನ 0, ಇದನ್ನ ಎ, ಇದನ್ನ ಬಿ ಮತ್ತೆ ಸಿ ಗೆ ಕೆಳಗಡೆ ಬರುತ್ತಂತ ನೀವು ರೀಡ್ ಮಾಡ್ತೀರಾ. ಓಕೆ, ಸೊ ಎ ಮತ್ತೆ ಇದು ಬಿ ನ ನೀವು ನೋಡಿದ್ರೆ ಸೊ ಎ ನಿಮಗೆ 61% ವರೆಗೂ ಬಂದಿದೆ. ಓಕೆ, ಒಂದೇ ನಿಮಿಷ, ಇದಲ್ಲ ಹಿಂಗಲ್ಲ, 1 2 3. ಓಕೆ, ಸೊ ಇಲ್ಲೇ ಇದೆ ಈಗ ಕರೆಕ್ಟ್, ಮತ್ತೆ ಬೇಕಾಗಿಲ್ಲ ನೋಡಿ, ಇಲ್ಲೇ ಇದೆ ಅಲ್ವಾ. ಸೊ ಇದು 38% ಇಂದಾನೆ ರಿವರ್ಸಲ್ ಸೈನ್ಸ್ ತೋರಿಸ್ತಾ ಇದೆ. ಓಕೆ, ಅಂದ್ರೆ ರಿವರ್ಸಲ್ ಸೈನ್ಸ್ ಅಂತಲ್ಲ, ಸೊ ಇಲ್ಲಿ 38% ಫಿಬೊನಾಚಿ ರೇಷಿಯೋಗೆ ಇದು ಒಂದು ಸಪೋರ್ಟ್ ತಗೋತಾ ಇದೆ. ಹಾಗಿದ್ದಾಗ ಇದನ್ನಷ್ಟೇ ನಾವು ಮಾರ್ಕ್ ಮಾಡಿದ್ರೆ, ಸೊ ಇನ್ನೂ ಸಹ ಇದು 38% ವರೆಗೆ ಹೋಗಿ ಮತ್ತೆ ರಿವರ್ಸಲ್ ಆಗ್ತಾ ಇದೆ. ಇದು ರೇಂಜ್ ಬೌಂಡ್ ಅಲ್ಲಿ ಇದೆ ಈಗ. ಓಕೆ, ಸೊ ಇನ್ನು ಸಿ ಗೆ ಇದು ಡೌನ್ ಸೈಡ್ ಮೂವ್ಮೆಂಟ್ ತೋರಿಸುತ್ತೆ, ನನ್ನ ಪ್ರಕಾರ ಡೌನ್ ಸೈಡ್ ಮೂವ್ಮೆಂಟ್ ಸಿ ತೋರಿಸುತ್ತೆ. ಬಟ್ ಈ ಸಿ ಇನ್ನು ನಿಮಗೆ ಮ್ಯಾಕ್ಸಿಮಮ್ 50% ವರೆಗೆ ಅಷ್ಟೇ ಬರಬೇಕು. ಒಂದು ವೇಳೆ ನಿಮಗೆ ಸಿ 50% ಅಂದ್ರೆ 25,456 ಈ ಅರೌಂಡ್ಗೆ ರಿವರ್ಸಲ್ ತಗೊಲೇಬೇಕು. ಒಂದ್ ವೇಳೆ ರಿವರ್ಸಲ್ ತಗೋಲಿಲ್ಲ ಅಂತಂದ್ರೆ ಇದು ನಿಮ್ದು ಎಕ್ಸ್ ಅಂತ ಕನ್ಫರ್ಮ್ ಆಗತ್ತೆ. ಆಮೇಲೆ ನಿಮ್ಗೆ ಈ ಗ್ಯಾಪ್ ಡೆಫಿನೆಟ್ ಆಗಿ ಫಿಲ್ಅಪ್ ಆಗುತ್ತೆ. ಮತ್ತೆ ನಿಮಗೆ ಮಾರ್ಕೆಟ್ ಈ ಝೋನ್ ಏನಿದೆಯಲ್ವಾ ಡಬ್ಲ್ಯೂ, ಈ ಡಬ್ಲ್ಯೂ ಕೆಳಗಡೆ ಹೋಗೋ ಚಾನ್ಸಸ್ ಹೆಚ್ಚಿಗೆ ಆಗತ್ತೆ. ಓಕೆ, ಸೊ ಈಗ ಈ ಝೋನ್ ಏನಿದೆಯಲ್ವಾ ಇದು ತುಂಬಾ ಕ್ರೂಸಿಯಲ್. ಈ ಝೋನ್ ಏನಕ್ಕೆ ಇಲ್ಲಿಂದಾನೆ ನೀವು ಇಷ್ಟು ಇಂಪಾರ್ಟೆಂಟ್, ನಿಮಗೆ ಇಲ್ಲಿಂದಾನೆ ರಿವರ್ಸಲ್ ತಗೋಲೇಬೇಕು ಮಾರ್ಕೆಟ್. ಒಂದ್ ವೇಳೆ ಇದು ವೇವ್ 4 ಆಗಿದ್ರೆ,
ಒಂದು ವೇವ್ 4 ಆಗಿರ್ಲಿಲ್ಲ ಅಂತಂದ್ರೆ ನಿಮಗೆ ಇದು ಕೆಳಗಡೆ ಬರುತ್ತೆ. ಓಕೆ, ಆಮೇಲೆ ಇದು ನಿಮಗೆ 5 ಮೂವ್ಸ್ ಅಲ್ಲಿ ಮತ್ತೆ ಕೆಳಗೆ ಬರುತ್ತೆ. 1 2 3 4 5. ಸೊ ಈಗ ಕೃಷಿಯಲ್ಲೂ 50%, 25 456 ಗಿಂತ ಕೆಳಗಡೆ ಬರಬಾರ್ದು. ನಾಳೆಗೆ ನಿಮಗೆ ಮಾರ್ಕೆಟ್ ಮೇಲೆ ಹೋಗಲ್ಲ, ಇದಂತೂ ನಾನು ಕಾನ್ಫಿಡೆಂಟ್ ಆಗಿ ಹೇಳಬಲ್ಲೆ. ಬಟ್ ಏನು ಹೇಳಕ್ಕಾಗಲ್ಲ, ಅಂದ್ರೆ ಫೇಲ್ ಆಗ್ಬೋದು ನಾನು. ಬಟ್ ನನಗೆ ಒಂದು ಡೆಫಿನೆಟ್ ಆಗಿ ಏನ್ ಅನ್ಸುತ್ತೆ, ಮಾರ್ಕೆಟ್ ನಿಮಗೆ ಇದನ್ನ ಮೀರಿ ಮೇಲ್ಗಡೆ ಹೋಗಲ್ಲ. ಇನ್ವರ್ಟೆಡ್ ಫ್ಲಾಗ್, ಪೋಲ್ ಅಂಡ್ ಫ್ಲಾಗ್ ಅಂತ ಗೊತ್ತಾ? ಇನ್ವರ್ಟೆಡ್ ಪೋಲ್ ಅಂಡ್ ಫ್ಲಾಗ್. ಒಂದು ವೇಳೆ ಈ ಝೋನ್ ನ ಬ್ರೇಕ್ ಆದ್ರೆ ಇದು ಎಷ್ಟು ಹೈಟ್ ಇದೆ ಅಲ್ವಾ? ಇದು ಒಂದೇ ನಿಮಿಷ. ಇದು ಎಷ್ಟು ಹೈಟ್ ಇದೆ ಅಲ್ವಾ? ಅಷ್ಟೇ ಹೈಟ್ ಮತ್ತೆ ಕೆಳಗಡೆ ಬರುತ್ತೆ. ಓಕೆ, ಸೊ ದಯವಿಟ್ಟು ಯಾರು ಸಹ ಲಾಂಗ್ ಆಗ್ಲಿಕ್ಕೆ ಹೋಗಬೇಡಿ ಅಂಟಿಲ್ ಅನ್ಲೆಸ್ ನಿಮಗೆ ಮಾರ್ಕೆಟ್ 26,350 ಅಬೌವ್ ಟ್ರೇಡ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಮಾತ್ರ ಲಾಂಗ್ ಸೈಡ್ ಥಿಂಕ್ ಮಾಡಿ. ಅದರ್ವೈಸ್ ಮಾರ್ಕೆಟ್ ಲಾಂಗ್ ಸೈಡ್ ಇಲ್ಲವೇ ಇಲ್ಲ, ಇದು ಡೌನ್ ಸೈಡೇ ಇದೆ. ಇನ್ನೂ ಪ್ಯಾನಿಕ್ ಸಿಚುವೇಶನ್ ಕ್ರಿಯೇಟ್ ಆಗಿರೋದು ಅದೇ ತರ ಇದೆ. ಏನೋ ಒಂದು ಗುಡ್ ನ್ಯೂಸ್ ಬಂತು, ನಿಮಗೆ ಎಕ್ಸ್ ಫಾರ್ಮ್ ಅಲ್ಲಿ 1200 ಪಾಯಿಂಟ್ಸ್ ಅಪ್ ಆಯ್ತು, ನಿಮಗೆ ಅಲ್ಲಿ ಎಕ್ಸಿಟ್ ಆಗಲಿಕ್ಕೆ ಒಂದು ಚಾನ್ಸ್ ಮಾರ್ಕೆಟ್ ಕೊಡ್ತು. ಓಕೆ, ಸೊ ಈಗ ಮತ್ತೆ ಮೊದಲಿನ ತರಾನೇ ಮಾರ್ಕೆಟ್ ಸಿಚುವೇಶನ್ ಇದೆ ಅಂತ ನನಗೊಂದು ಅನಿಸಿಕೆ. ಓಕೆ, ಸೊ ಮೇಲ್ಗಡೆ ಆದ್ರೆ ಈ ಝೋನ್ ಅಬೌಟ್ ಟ್ರೇಡ್ ಮಾಡಿ, ಈ ಎಕ್ಸ್ ಇದೆಯಲ್ವ ಇದ್ರ ಮೇಲ್ಗಡೆ ಅಬೌಟ್ ಟ್ರೇಡ್ ಮಾಡಿ ನಿಮಗೆ ಸಾರಿ ಇಲ್ಲ, ನೀವು ಡೌನ್ ಸೈಡ್ ಥಿಂಕ್ ಮಾಡ್ತಿದ್ರೆ ನಿಮಗೆ ಇದೇ ಸ್ಟಾಪ್ ಲಾಸ್ ಏನಿರಲ್ಲ, ಇಲ್ಲಿ ಇದನ್ನೇ ಸ್ಟಾಪ್ ಲಾಸ್ ಇಟ್ಕೊಂಡು 25,800 871 ಇದನ್ನ ಸ್ಟಾಪ್ ಲಾಸ್ ಇಟ್ಕೊಂಡು ನೀವು ಡೌನ್ ಸೈಡ್ ಥಿಂಕ್ ಮಾಡಬಹುದು. ಓಕೆ, ಸೊ ನನಗೆ ಮಾರ್ಕೆಟ್ ಅಲ್ಲಿ ಬೇರಿಯಸ್ನೆಸ್ ಅನಿಸ್ತಾ ಇದೆ, ಒಂದೇ ವರ್ಡ್ ನಿಮಗೆ ಹೇಳಬೇಕು ಅಂತಂದ್ರೆ. ಓಕೆ, ಸೊ ಈಗ ನಾವು ಬ್ಯಾಂಕ್ ನಿಫ್ಟಿ ಹೋಗುವ. ಈಗ ನಾವಿರೋದು ಬ್ಯಾಂಕ್ ನಿಫ್ಟಿಯಲ್ಲಿ. ನಾನು ಬ್ಯಾಂಕ್ ನಿಫ್ಟಿಯಲ್ಲಿ ಒಂದ್ ಸ್ವಲ್ಪ ಕೌಂಟಿಂಗ್ ನ ಚೇಂಜ್ ಮಾಡಿದ್ದೀನಿ. ಓಕೆ, ಯಾಕೆ ಅಂತಂದ್ರೆ ನನಗೆ ಯಾಕೋ ಒಂದ್ ಸ್ವಲ್ಪ ಕನ್ಫ್ಯೂಷನ್ ಕ್ರಿಯೇಟ್ ಆಗಿಬಿಡ್ತು ಅದರಲ್ಲಿ. ಸೊ ನಾನು ಮತ್ತೆ ರೀಕೌಂಟ್ ಮಾಡಿದ್ದೀನಿ. ರೀಕೌಂಟ್ ಇನ್ ಸೆನ್ಸ್ ಜಸ್ಟ್ ವೇವ್ಸ್ ನ ರೀಲೊಕೇಟ್ ಮಾಡಿದ್ದೀನಿ ಅಷ್ಟೇ, ಅದರಲ್ಲಿ ಏನು ತುಂಬಾ ಚೇಂಜಸ್ ಏನು ಮಾಡಿಲ್ಲ. ಓಕೆ, ಸೊ ಬೇಸ್ ಪಾಯಿಂಟ್ ಐಡೆಂಟಿಫಿಕೇಶನ್ ಮೊದಲಿದ್ದಿರೋದು ಈಗೂ ಅಲ್ಲೇ ಇದೆ. ಬಟ್ ಏನ್ ಮಾಡಿದ್ದೀನಿ ಅಂತಂದ್ರೆ ಇದನ್ನ 1 ಇದನ್ನ 2 ಮಾಡಿದ್ದೀನಿ. ಓಕೆ, ಸೊ ಈಗ ಹೋಗಿರೋದು ಮೇಲ್ಗಡೆಗೆ ವೇವ್ 3 ನ ಕಂಪ್ಲೀಟ್ ಆಗಿದೆ ಅಂತ ಮಾಡಿದ್ದೀನಿ. ಓಕೆ, ಸೊ ವೇವ್ 4 ಗೆ ನಾನು ಡೌನ್ ಸೈಡ್ ಥಿಂಕ್ ಮಾಡ್ತಾ ಇದ್ದೀನಿ. ಇದು ಸೂಪರ್ಫಿಷಿಯಲ್ ಆಗಿ ನಿಮ್ದು ಡಿಗ್ರಿ ಕೌಂಟ್ ನಿಮಗೆ ಹೇಳಿದೆ. ಓಕೆ, ಈಗ ನಿಮಗೆ ವೇವ್ 3 ಎಷ್ಟಿದೆ? ವೇವ್ 3 ನಿಮಗೆ ನೋಡಿ 3.1% ಇದೆ, ಆರ್ 100% ಇದೆ, ಆರ್ ಮೋರ್ ದೆನ್ 61, ಬಟ್ ಏನೇ ಇದ್ರು ಲೆಸ್ ದೆನ್ 161% ಇದೆ. ಸೊ ಇದು ಇನ್ನು ಮೇಲ್ಗಡೆ ಹೋಗ್ಬೋದಾ 161% ವರೆಗೆ? ನನಗೇನೋ ಅನಿಸ್ತಾ ಇಲ್ಲ ಹೋಗುತ್ತೆ ಅಂತ. ಯಾಕೆ ಅಂತ ಕಾರಣ ಹೇಳ್ತೇನೆ ಈಗ. ಸೊ ಇದನ್ನ ನಾನೀಗ ಲೀಡಿಂಗ್ ಡಯಾಗ್ನಲ್ ಅಂತ ರೀಡ್ ಮಾಡ್ತಾ ಇದ್ದೀನಿ. ಯಾಕೆ ಅಂತಂದ್ರೆ ಇದು 161% ಮೂವ್ ಆಗಿಲ್ಲ. ಸೊ ನಿಮ್ಗೆ ಒಂದು ಪಾಯಿಂಟ್ ಹೇಳಿದ್ದೆ ನಾನು, ಏನಂತಂದ್ರೆ ಇಂಪಲ್ಸ್ ಅಂತ ಕನ್ಸಿಡರ್ ಮಾಡಬೇಕು, ಆರ್ ಇದು ತುಂಬಾ ಮೊಮೆಂಟಮ್ ಇದೆ ಅಂತ ನೀವು ತಿಳ್ಕೋಬೇಕು ಅಂತಂದ್ರೆ 1 and 2 ಗೆ ತಗೊಂಡಿರೋ ಟೈಮ್ ಒಳಗಾಗಿ ನಿಮ್ಗೆ ವೇವ್ 3 100% ರೀಚ್ ಆಗಬೇಕು ಅಂತ ಹೇಳಿದೆ. ಇಲ್ಲಿ ನೋಡಿ 516 ಕ್ಯಾಂಡಲ್ಸ್ ನ ತಗೊಂಡಿದೆ. ಓಕೆ, ರಫ್ಲಿ ಹಾಗಿದ್ರೆ 100% ರೀಚ್ ಆಗಲಿಕ್ಕೆ 736 ಕ್ಯಾಂಡಲ್ಸ್ ತಗೊಂಡಿದೆ. ಸೊ ಇನ್ ಜನರಲ್ ಆಗಿ ಹೇಳ್ಬೇಕು ಅಂತಂದ್ರೆ ವೇವ್ 1 ಮತ್ತೆ 2 ಕಂಪ್ಲೀಟ್ ಆಗಲಿಕ್ಕೆ ಎಷ್ಟು ಟೈಮ್ ತಗೊಂಡಿದ್ರು
ಅದಕ್ಕಿಂತ ಹೆಚ್ಚಿಗೆ ಆಲ್ಮೋಸ್ಟ್ ಆಲ್ 50% ಹೆಚ್ಚಿಗೆ ವೇವ್ 3 ಸೋ ಫಾರ್ ನಾವು ಏನ್ ವೇವ್ 3 ಅಂತ ಕನ್ಸಿಡರ್ ಮಾಡಿದೀವಿ ಅದು 100% ರೀಚ್ ಆಗ್ಲಿಕ್ಕೆ ವೇವ್ 1 ಮತ್ತೆ 2 50% ಅಂದ್ರೆ 150% ಟೈಮ್ ನಿಮಗೆ ಅದು ವೇವ್ ಟೈಮ್ ತಗೊಂಡಿದೆ. ಆಗ ಇತರದ್ದು ಮೊಮೆಂಟಮ್ ಅಷ್ಟು ಸ್ಪೀಡ್ ಇಲ್ಲ ತಂದಂಗ ಆಯ್ತು ವೇವ್ 3ದು. ಓಕೆ, ಸೊ ಇದು ಚಾನ್ಸಸ್ 161% ರೀಚ್ ಆಗೋದು ಕಡಿಮೆ. ಓಕೆ, ಆಮೇಲೆ ವೇವ್ 2 ಆಗಿ 3 ಕಂಟ್ರೋಲ್ ಮಾಡ್ತಲ್ವಾ, ಇಲ್ಲಿ ನೋಡಿ 1 2 3 4. ಓಕೆ, ಈ ಟ್ರೆಂಡ್ ಲೈನ್ ಬಿಟ್ಟು ಮತ್ತೆ ಕೆಳಗಡೆ ಬಂತ, ಸೊ ನಾನು 4 ಮಾಡಿದೆ, ಇಲ್ಲಿಗೆ 5th. ಓಕೆ, ಈಗ ಸೊ ಎಲ್ಲ ತರದ್ದು ಸಹ ಈಗ 5 ಕೌಂಟ್ ಮಾಡುವ. ಈಗ 3 ಮತ್ತೆ 4ದು ನೀವು ನೋಡಿದರೆ ಸೊ 200% ನಿಮ್ದು ವೇವ್ 5 ಮುಗಿದಿದೆಯಾ. ಸೊ ಈಗೇನಾಯ್ತು, ಇತರದ್ದು ಕೋಟ ಅಂದ್ರೆ ಏನ್ ಲಿಮಿಟೇಷನ್ ಇದೆ ಅಂದ್ರೆ ಟಾರ್ಗೆಟ್ ಇದೆ ಅಲ್ವಾ ವೇವ್ 5ದು, ಈ ಬ್ಲೂ ಕಲರ್ದು ಅದು ಸಹ ಮುಗಿದು ಹೋಗಿದೆ ಅಂತ. ಓಕೆ, ಮತ್ತೆ ಇದರಲ್ಲಿನೇ ಸಹ ನೀವು 5th ವೇವ್ ನ ನೀವು ಎಕ್ಸ್ಟೆನ್ಷನ್ ಅಲ್ಲಿ ಕನ್ಸಿಡರ್ ಮಾಡಿದ್ರೆ 1 ಇದು 1 2 3 ಮತ್ತೆ 4 ಅಂತ ನೀವು ಕನ್ಸಿಡರ್ ಮಾಡಿದ್ರೆ ಇತರದ್ದು ಸಹ ಮಾರ್ಕೆಟ್ 200% ರೀಚ್ ಆಗಿದೆ, ಅಂದ್ರೆ ಮೋರ್ ದೆನ್ 127% ಇದೆ. ಸೊ ಇಲ್ಲಿಯೂ ಸಹ ನಮ್ದು ವೇವ್ 5 ಟಾರ್ಗೆಟ್ ಆಲ್ಮೋಸ್ಟ್ ಆಲ್ ಮುಗಿದಿದೆ ಅಂತ ನಾನು ತಿಳ್ಕೊತೀನಿ. ಆಮೇಲೆ ಈ 3 ಏನಿದೆ ಅಲ್ವಾ ಇಲ್ಲಿಗೆ ಮುಗಿದಿದೆ ಅಂತ ನಾನು ಕನ್ಸಿಡರ್ ಮಾಡಿದ್ದೇನೆ. ನಾನು ಫೇಲ್ ಆಗೋದು ಇಲ್ಲ ಅಂತ ಹೇಳಲ್ಲ. ಓಕೆ, ಸೊ ಈಗ 3 4 5 ಇದಾಯ್ತು, ಎಲ್ಲವೂ ಆಯ್ತು. ಆಮೇಲೆ ಮತ್ತೊಂದು ಚಾನ್ಸಸ್ ಇದೆ, ಇಲ್ಲ ಅಂತ ಹೇಳಲ್ಲ. ಇದು ನೋಡಿ ವೇವ್ 1 ಆಮೇಲೆ ವೇವ್ 3. ಓಕೆ, ಸೊ ಯಾವ್ದಾದ್ರು ವೇವ್ 1 ಎಕ್ಸ್ಟೆನ್ಷನ್ ಇದೆ ಅಂತ ಕನ್ಸಿಡರ್ ಮಾಡಿದ್ರೆ ನಿಮ್ದು ವೇವ್ 4 ಸಹ ಇಷ್ಟು ಹೋಗ್ಬೇಕಂತಿದೆ ಅಲ್ವಾ. ಓಕೆ, ಸೊ ಇದು ಒಂದು ರೀಸನ್ ನಾನು ನೋಡಿದರೆ ನಿಮಗೆ ಇಲ್ಲಿವರೆಗೂ ಮ್ಯಾಕ್ಸಿಮಮ್ ಬ್ಯಾಂಕ್ ನಿಫ್ಟಿ ಬರಬಹುದು ಅಂತ ಒಂದು ಕಂಡೀಷನ್ ಆಗತ್ತೆ. ಅದಕ್ಕೆ ಏನಾಗಬೇಕಾಗತ್ತೆ ಅಂತಂದ್ರೆ ನಿಮಗೆ ಈ ವೇವ್ 5 ಏನಿದೆ ಅಲ್ವಾ ಇದು ಎಕ್ಸ್ಟೆನ್ಷನ್ ಅಲ್ಲಿ ಹೋಗಬೇಕಾಗತ್ತೆ. ಅವಾಗೆ ನಿಮಗೆ ಇದು ಮತ್ತೆ ಔಟ್ ಸೈಡ್ ಕಂಟಿನ್ಯೂಷನ್ ಥಿಂಕ್ ಮಾಡಬಹುದು. ಬಟ್ ಈಗ ವೇವ್ 5 ಯಾವಾಗ ರಿವರ್ಸಲ್ ಆಗುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅದಕ್ಕಾಗಿ ನಾನು ಇಲ್ಲಿಗೆನೆ ಕಂಪ್ಲೀಟ್ ಆಗಿದೆ ಅಂತ ತಿಳ್ಕೊಂಡ್ಬಿಡ್ತೇನೆ. ಓಕೆ, ಬಟ್ ಇದು ಆಪ್ಷನ್ ಇದೆ, ನಾನು ಇದು ಒಂದು ಆಪ್ಷನ್ ಓಪನ್ ಇದೆ ಅಂತ. ಓಕೆ, ಅಟ್ ಲೀಸ್ಟ್ ನಿಮಗೆ ಒಂದು ವೇವ್ ಎಕ್ಸ್ಟೆನ್ಷನ್ ಅಲ್ಲಿ ಹೋದ್ರೆ ಇನ್ ರಿಮೈನಿಂಗ್ 2 ವೇವ್ ಲೆಂತ್ ಈಕ್ವಲ್ ಆಗುತ್ತೆ ಅಂತ. ಸೊ ಇದಕ್ಕೆ ನಾವು ಈಕ್ವಲ್ ಮಾಡಿದ್ರೆ ಅಟ್ ಲೀಸ್ಟ್ ಇಲ್ಲಿವರೆಗೂ ಆದ್ರೆ ಹೋಗ್ಬೇಕಾಗತ್ತೆ. ಅದಕ್ಕಾಗಿ ಈ 4 ಏನಿದೆಯಲ್ವಾ ಬ್ಲ್ಯಾಕ್ ಕಲರ್ ಅಲ್ಲಿ ಇರೋದು 4 ಮತ್ತು 5 ಇದೆಯಲ್ವಾ, ಈ 5 ಏನಾಗುತ್ತೆ ಎಕ್ಸ್ಟೆಂಡ್ ಆಗುತ್ತೆ, ಅವಾಗೆಲ್ಲ ಇಲ್ಲಿ ಮುಗಿತವೆ. ಇದು ಚಾನ್ಸಸ್ ಅಂತ ಹೇಳ್ತಾ ಇರೋದು, ಇಲ್ಲ ಇಲ್ಲಿಗೆ ಮುಗಿದ್ರೆ ಮುಗಿಬಹುದು, ಏನು ಹೇಳಲಿಕ್ಕೆ ಆಗೋದಿಲ್ಲ. ಓಕೆ, ಅದಕ್ಕೆ ನಾವು ಸ್ವಲ್ಪ ಸ್ಮಾಲರ್ ಟೈಮ್ ಫ್ರೇಮ್ ಅಲ್ಲಿ ಹೋಗಿ ನೋಡುವ. ಈಗ ಒಂದ್ ವೇಳೆ ಈಗೇನಾಗತ್ತೆ ನೋಡಿ, ಇದನ್ನ ನಾನು 0 1 2 3 4 ಇಲ್ಲಿಗೆ 5 ಮುಗಿದಿದೆ ಅಂತ ಕನ್ಸಿಡರ್ ಮಾಡ್ತೀನಿ. ಆವಾಗ ಇದು 0, ಇದು ಎ, ಇದು ಬಿ, ಇದು ಸಿ, ಮತ್ತೆ ಇಲ್ಲಿಗೆ ಬಂದು ನಿಮಗೆ ಅವಾಗ ಏನಾಗುತ್ತೆ ಅಂತಂದ್ರೆ ಇದು ನಿಮ್ದು 1, ಓಕೆ, ಇಲ್ಲಿಗೆಲ್ಲೋ ನಿಮಗೆ 2,
2 ಮುಗಿದು ಮತ್ತೆ 3ಗೆ ಮೇಲ್ಗಡೆ ಹೋಗಿ ಈ ಟಾರ್ಗೆಟ್ ರೀಚ್ ಆಗ ಟ್ರೈ ಮಾಡುತ್ತೆ. ಓಕೆ, ಸೊ ಇದು ಒಂದು ಆಪ್ಷನ್. ಇಲ್ಲ ಏನಾಗುತ್ತೆ, ಈ 1 2 3 4 ಏನೂ ಆಗೋದಿಲ್ಲ, ಕಂಪ್ಲೀಟ್ ಆಗಿ ABC ಆಗುತ್ತೆ. ಇದು ABC ಅಂತ 1 2 3 ABC ಆಗ್ಬೋದು. ಇಲ್ಲ ನಿಮ್ದು 5 ಮೂವ್ಸ್ ಬಂದ್ರೆ ಏನಾಗುತ್ತೆ, ಇದು WXYX ಇದು ಸ್ಪೀಡ್ ಆಗಿ ಕೆಳಗಡೆ ನಿಮಗೆ ಫಾಲ್ ಆಗೋ ಚಾನ್ಸಸ್ ಇರುತ್ತೆ. ಯಾಕೆ ಅಂತಂದ್ರೆ ಈ 5 ಇಲ್ಲಿಗೂ ಮುಗಿಯೋ ಚಾನ್ಸಸ್ ಇದೆ ಅಲ್ವಾ, ಇಲ್ಲಿಗೂ ಮುಗಿಯೋ ಚಾನ್ಸಸ್ ಇದೆ. ಓಕೆ, ಹಾಗಿದ್ದಾಗ ಇದು ಫಾಸ್ಟ್ ಆಗಿ ನಿಮಗೆ ಕೆಳಗಡೆ ಮಾರ್ಕೆಟ್ ಬರೋ ಚಾನ್ಸಸ್ ಇದೆ. ಸೊ ಎಲ್ಲವೂ ಇನ್ನು ಒಂದು 4-5 ಡೇಸ್ ಅಲ್ಲಿ ಕ್ಲಿಯರಿಟಿ ಗೊತ್ತಾಗ್ಬಿಡುತ್ತೆ. ಓಕೆ, ಸೊ ಮಾರ್ಕೆಟ್ ಲೈಫ್ ಟೈಮ್ ಹೈ ಬ್ರೇಕ್ ಆಗೋದು ತುಂಬಾ ಇಂಪಾರ್ಟೆಂಟ್ ಈಗ. ಓಕೆ, ಒಂದು ಸಲ ಅದ್ರ ಮೇಲ್ಗಡೆ ಹೋಗಿ ಮಾರ್ಕೆಟ್ ಟ್ರೇಡ್ ಆಗಲಿ ಸ್ಟಾರ್ಟ್ ಆದ್ರೆ ಆಮೇಲೆ ಕೆಳಗಡೆ ಬರೋದು ಚಾನ್ಸಸ್ ಕಡಿಮೆ. ಬಟ್ ಈಗ ಮತ್ತೆ ತುಂಬಾ ಕ್ರೂಸಿಯಲ್ ಆಗಿದೆ ಮಾರ್ಕೆಟ್. ಓಕೆ, ಸೊ ತುಂಬಾ ಕೇರ್ಫುಲ್ ಆಗಿ ಟ್ರೇಡ್ ಮಾಡಿ. ಇಲ್ಲ ಟ್ರೇಡ್ ಮಾಡ್ಲಿಕ್ಕೆ ಹೋಗ್ಬೇಡಿ, ಇಲ್ಲ ಹೆಜ್ಜಿಂಗ್ ಮಾಡ್ಕೊಂಡು ಟ್ರೇಡ್ ಮಾಡಿ. ಓಕೆ, ಎಡ್ಜ್ ಮೇಲೆ ಇದೀವಿ ಈಗ ಎಲ್ಲ ಮಾರ್ಕೆಟ್, ಬ್ಯಾಂಕ್ ನಿಫ್ಟಿಯೂ ಸಹ ನಿಫ್ಟಿನೂ ಸಹ. ಓಕೆ, ಸೊ ಇದು ಆಮೇಲೆ ಮತ್ತೊಂದು ಇಂಪಾರ್ಟೆಂಟ್ ಬ್ಯಾಂಕ್ ನಿಫ್ಟಿಯಲ್ಲಿ ನಾನು ನಿಮಗೆ ಹೇಳಲಿಕ್ಕೆ ಮರ್ತೆ. ನೋಡಿ MACD ನೋಡಿ, ನೀವು MACD ಡೈಲಿ ಟೈಮ್ ಫ್ರೇಮ್ ಅಲ್ಲಿ ನೋಡಿ ನಿಮಗೆ ಅಫ್ಕೋರ್ಸ್ ಮತ್ತೆ ಮೇಲ್ಗಡೆ ಹೊರಟಿದೆ, ಬಟ್ ಇದು ನೆಗೆಟಿವ್ ಡೈವರ್ಜೆನ್ಸ್ ತೋರಿಸ್ತಾ ಇದೆ. ಓಕೆ, ಸೊ ನೆಗೆಟಿವ್ ಡೈವರ್ಜೆನ್ಸ್ ಸಹ ತೋರಿಸ್ತಾ ಇದೆ. ಇದು ನಿಮಗೆ ಇಲ್ಲಿ ಅಪ್ ಸೈಡ್ ಹೊರಟಿದೆ ಮಾರ್ಕೆಟ್, ನಿಮಗೆ MACD ತೆರಡೆ ತೋರಿಸ್ತಾ ಇದೆ. ಸೊ ಅದಕ್ಕಾಗಿ ತಾವು ಬ್ಯಾಂಕ್ ನಿಫ್ಟಿಯಲ್ಲಿ ಕೇರ್ಫುಲ್ ಆಗಿರ್ಬೇಕಂತ ಹೇಳ್ತಾ ಇರೋದು. ಓಕೆ, ಸೊ ನೀವು 100 200 300 400 ಪಾಯಿಂಟ್ ನ ಕ್ಯಾಚ್ ಮಾಡೋದಕ್ಕೋಸ್ಕರ ಸಡನ್ ಆಗಿ ಥೌಸಂಡ್ಸ್ ಟುಗೆದರ್ ಪಾಯಿಂಟ್ಸ್ ನ ಕಳ್ಕೊಂಡ್ಬಿಡ್ಬೇಡಿ. ಓಕೆ, ಸೊ ನನಗೆ ಇಲ್ಲಿ ಒಂದು ರೀಸನ್ ತುಂಬಾ ಥಿಂಕ್ ಮಾಡ್ಲಿಕ್ಕೆ ಮೋಟಿವೇಟ್ ಮಾಡ್ತಾ ಇದೆ, ಈ ನೆಗೆಟಿವ್ ಡೈವರ್ಜೆನ್ಸ್. ಓಕೆ, ಸೊ ನನ್ನ ಒಪಿನಿಯನ್ ನಾನು ತಮಗೆ ಹೇಳಿದ್ದೀನಿ. ನಿಮ್ಮ ಅನಿಸಿಕೆ ಏನಿದೆ, ನಿಮಗೇನು ಅನ್ಸುತ್ತೆ, ಮಾರ್ಕೆಟ್ ಅಪ್ ಸೈಡ್ ಹೋಗ್ಬೋದಾ ಇಲ್ಲ ಡೌನ್ ಸೈಡ್ ಬರ್ಬೋದಾ ಅನ್ನೋದ್ರ ಬಗ್ಗೆ ದಯವಿಟ್ಟು ಇವತ್ತು ಕಮೆಂಟ್ ಮಾಡಲೇಬೇಕು. ಎಲ್ಲರೂ ಒಂದೊಂದು ಕಮೆಂಟ್ ಮಾಡಲೇಬೇಕು ಇವತ್ತು. ಓಕೆ, ಸೊ ನಾವೀಗ ಗೋಲ್ಡ್ ಅಲ್ಲಿ ಹೋಗುವ. ಗೋಲ್ಡ್ ಓಕೆ, ಡೇ ಬೇಡ, 1 ಅವರ್ಸ್ಗೆ ಹೋಗು. ನೋಡಿ ಎಕ್ಸಾಕ್ಟ್ಲಿ 50 to 61 ಮಧ್ಯ ನಾನು ಟೈಮಿಂಗ್ ಹೇಳಿದ್ದಲ್ವಾ ಇದು. ನೋಡಿ 4th ಫೆಬ್ರವರಿ 12 ಗಂಟೆ 30 ನಿಮಿಷದಿಂದ ಮತ್ತೆ ಮಾರ್ಕೆಟ್ ಡೌನ್ ಅಂತ ಹೇಳಿದ್ರೆ ಡೌನ್ ಬರ್ತಾ ಇದೆ ನೋಡಿ. ಓಕೆ, ಸೊ ನಾವು ಐಡೆಂಟಿಫೈ ಮಾಡಿರೋ ಟೈಮ್ ಕ್ಯಾಂಡಲ್ ಅಲ್ಲಿ ಮಾರ್ಕೆಟ್ ಮತ್ತೆ ಡೌನ್ ಸೈಡ್ ಬರ್ತಾ ಇದೆ. ಸೊ ಇದು ಸಿ ಗೆ ಡೌನ್ ಮೂವ್ಮೆಂಟ್ ಬರುತ್ತೆ. ಸೊ ಇದು ನಿಮಗೆ ಕ್ಲಾರಿಟಿ ಇದೆ ಅನ್ಸುತ್ತೆ. A B ಮತ್ತೆ ಸಿ ಜರ್ನಿ ಒಂದ್ ವೇಳೆ ಇದೇ ಸಿ ಆಗಿದ್ರೆ, ಸಾರಿ ಇದೇ ಒಂದ್ ವೇಳೆ ಸಿ ಆಗಿದ್ರೆ ನೀವು ಟ್ರೆಂಡ್ ಬೇಸ್ಡ್ ಫಿಬೊನಾಚಿ ರೇಷಿಯೋ ಹಾಕಿ ನೋಡಿ. ಸಿ ನಿಮಗೆ ಮಿನಿಮಮ್ 61% ಅಂದ್ರೆ 4343 ವರೆಗೆ ಆದ್ರೆ ಬರಲೇಬೇಕು. ಓಕೆ, ಇದು ನೋಡಿ ಒಂದ್ ವೇಳೆ ಒಬ್ಬೊಬ್ರು ಹೇಳ್ತಾರೆ, ಏನ್ ಹೇಳ್ತಾ ಇದ್ರು ಅಂತಂದ್ರೆ
ಮತ್ತೆ ಇಂಪಲ್ಸ್ ಅಲ್ಲಿ ಹೋಗಿದೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಇಂಪಲ್ಸ್ ಅಲ್ಲಿ ಹೋಗ್ಬೇಕು ಅಂತಂದ್ರೆ 61% ಟಚ್ ಮಾಡ್ಬೇಕಾ? ಈ 61% ಟಚ್ ಮಾಡ್ಬೇಕಾ? ಸೊ ಟಚ್ ಆಗಿಲ್ಲ, ಅದು ಎಕ್ಸಾಕ್ಟ್ಲಿ ಬೀನ್ ಏರಿಯಾ ಅದು. ಓಕೆ, ಸೊ ಈಗ ನಿಮ್ದು ನೆಕ್ಸ್ಟ್ ಟಾರ್ಗೆಟ್ ಗೋಲ್ಡ್ ಅಲ್ಲಿ ಸಿ ಫೇಲ್ಯೂರ್ ರೇಷಿಯೋ ಹೇಳಿದ್ರು ಸಹ 38.2%. ಆಯ್ತಾ, 61% ನೆಕ್ಸ್ಟ್ ಟಾರ್ಗೆಟ್. ಸೊ ಗೋಲ್ಡ್ ಅಲ್ಲಿ ಕೇರ್ಫುಲ್ ಆಗಿ ಟ್ರೇಡ್ ಮಾಡಿ. ಆಯ್ತಾ, MACD ಗೋಲ್ಡ್ ನೋಡಿದ್ರೆ ನೋಡಿ ಡೌನ್ ಸೈಡ್ ತೋರಿಸ್ತಾ ಇದೆ ಇಲ್ಲಿ ಸಹ. ಓಕೆ, ಈಗ ಬಿಟ್ಕಾಯಿನ್ ನೀವು ಈ ಝೋನ್ ಬರೋವರೆಗೂ ವೇಟ್ ಮಾಡಿದ್ದು ಜಡ್. ಯಾಕೆ ಅಂತಂದ್ರೆ 61% ಬರಲಿ ಜಡ್, ಅಲ್ಲಿಂದನೇ ನಿಮಗೆ ಅಪ್ಸೈಡ್ ಮೂವ್ಗೆ ಚಾನ್ಸ್ ಇದೆ. ಅಲ್ಲಿವರೆಗೂ ನೋ ಚಾನ್ಸ್ ಬಿಟ್ಕಾಯಿನ್. ಸೊ ನಾವು ನಿನ್ನೆ ಡಿಸ್ಕಷನ್ ಮಾಡಿರೋ ಪ್ರಕಾರನೇ ಇದು ಮೂವ್ ಆಗ್ತಾ ಇದೆ. ಅಪ್ಸೈಡ್ ಅಂತೂ ಹೋಗಬೇಡಿ ಈಗ ಬಿಟ್ಕಾಯಿನ್ ಅಲ್ಲಿ. ಸೊ ನಿಮಗೆ ಜಡ್ ಅಂದ್ರೆ ಇನ್ನೂ ಸಹ ಅರೌಂಡ್ 6,000 ಪಾಯಿಂಟ್ಸ್ ಡೌನ್ ಸೈಡ್ ಇದೆ. ಆರಾಮಾಗಿ ಬರಲಿ 61%ಗೆ, ಆಮೇಲೆ ಥಿಂಕ್ ಮಾಡಂತೆ. ಓಕೆ, ಸೊ ಇದು ನನ್ನ ಒಪಿನಿಯನ್, ಇಲ್ಲಿಯೇಟ್ ವ್ಯೂ ಪ್ರಕಾರ ನಾನು ನಿಮಗೆ ಹೇಳಿದ್ದೇನೆ. ಸೊ ತಮ್ಮ ಕಮೆಂಟ್ಸು ತುಂಬಾ ಇಂಪಾರ್ಟೆಂಟು. ಯಾರೂ ಸಹ ಕಮೆಂಟ್ಸ್ ಮಾಡ್ತಾ ಇಲ್ಲ. ನಿಮಗೆ ಏನ್ ಅನಿಸ್ತಾ ಇದೆ ಈ ವಿಡಿಯೋಸ್ ಬಗ್ಗೆ ಅನ್ನೋದ್ರ ಬಗ್ಗೆನೂ ಯಾರು ಎಕ್ಸ್ಪ್ರೆಸ್ ಮಾಡ್ತಾ ಇಲ್ಲ. ಸೊ ತಮಗೆ ವಿಡಿಯೋಸ್ ಇಷ್ಟ ಆದ್ರೆ ಇಷ್ಟ ಆಗಿದೆ ಅಂತ ಹೇಳಿ, ಇಷ್ಟ ಆಗಿಲ್ಲ ಅಂತಂದ್ರೆ ಇಷ್ಟ ಆಗಿಲ್ಲ ಅಂತ ಹೇಳಿ. ಏನಾದ್ರೂ ಇಂಪ್ರೂವೈಸ್ ಮಾಡ್ಬೇಕಂತಂದ್ರೆ ಸಜೆಷನ್ಸ್ ಕೊಡಿ. ಓಕೆ, ಆಮೇಲೆ ಇನ್ನು ಒಂದು 4-5 ವಿಡಿಯೋಸ್ ಆಗ್ತವೆ ಟೋಟಲ್ ನಿಮ್ದು ಇಲಿಯೇಟ್ ವೇವ್ ಕೌಂಟ್ ಬಗ್ಗೆ ಕಂಪ್ಲೀಟ್ ಕೋರ್ಸ್ ಮುಗಿಸ್ಲಿಕ್ಕೆ. ಸೊ ಅದನ್ನ ಇಲ್ಲಿವರೆಗೂ ನಾನು 27 ವಿಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ. ಸೊ ನಿಮಗೆ ಇನ್ನೂ ಅದನ್ನ ನೋಡಬೇಕು ಅಂತಂದ್ರೆ ಕೋರ್ಸ್ ವಿಡಿಯೋಸ್ ಅಲ್ಲಿ ಹೋಗಿ ಅದನ್ನ ನೋಡಿ. ಸೊ ಸೀರಿಯಲ್ ವೈಸ್ ಹೋಗಿ, ವಿಡಿಯೋ 1, 2, 3, 4 ಅಂತಾನೆ ಹೋಗಿ. ಯಾಕಂದ್ರೆ ಒಂದಕ್ಕೊಂದು ಲಿಂಕ್ ಇದೆ. ನೀವು ಯಾವ್ದಾದ್ರು ಬಿಟ್ಟು ಮಧ್ಯದ ನೋಡಿದ್ರೆ ನಿಮಗೆ ಏನು ಗೊತ್ತಾಗೋದಿಲ್ಲ. ಓಕೆ, ಸೊ ತುಂಬಾ ಎಫರ್ಟ್ ಆಗಿ ಮಾಡಿರೋದು ವಿಡಿಯೋಸ್ ಅದು. ಅದನ್ನ ಬೆನಿಫಿಟ್ ಮಾಡ್ಕೊಳ್ಳಿ, ಅದರಿಂದ ಲಾಭ ಮಾಡ್ಕೊಳ್ಳಿ. ಓಕೆ, ಸೊ ಮತ್ತೆ ಸಿಗುವ. ಆಮೇಲೆ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡಲ್ದೇನೆ ವಿಡಿಯೋಸ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಓಕೆ, ಮತ್ತೆ ನಾಳೆಗೆ ಸಿಗುವ. ಥ್ಯಾಂಕ್ ಯು.